ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂಗೆ ಒಂದು ಹೊಸ ಅಪ್ಡೇಟ್ ಐತಿ. ಅದೇನಪ್ಪ ಅಂದ್ರೆ, ಈಗ ಆಧಾರ್ ಕಾರ್ಡ್ ಒಳಗೆ ನಿಮ್ಮ ಹೆಸರಾಗಲಿ, ನಿಮ್ಮ ಡೇಟ್ ಆಫ್ ಬರ್ತ್ ಆಗಲಿ, ನಿಮ್ಮ ಮೊಬೈಲ್ ನಂಬರ್ ಆಗಲಿ, ನಿಮ್ಮ ಅಡ್ರೆಸ್ ಆಗಲಿ ಚೇಂಜ್ ಮಾಡಂಗಿತ್ತಂದ್ರೆ ಈಗ ನೀವೇ ನಿಮ್ಮ ಮೊಬೈಲ್ ಒಳಗೆ ಮಾಡ್ಕೋಬೋದು. ಅದ್ರ ಸಂಬಂಧ ನೀವು ಮುಂಜಾನೆ ಎದ್ದು ಆಧಾರ್ ಸೆಂಟ್ರಿಗೆ ಹೋಗಿ ಫಾರ್ಮ್ ತೊಗೊಂಡು ಲೈನ್ ಹಚ್ಚು, ತಾಸುಗಟ್ಟಲೆ ಅಲ್ಲಿ ಕಾಯಿರಿ, ಅವ್ರಿಗೆ ಸಲಾಮ್ ಹೊಡೀರಿ, ಅವ್ರಿಗೆ 200 ರೂಪಾಯಿ ರೊಕ್ಕ ಕೊಡ್ರಿ. ಆಯಿತು ಇಲ್ಲೋ ಅಲ್ಲಿ ಕುಂತವರು ಎಂಥವ್ರು ಅರೆಮರೆ ಜ್ಞಾನ ಇದ್ದವ್ರು ಇರ್ತಾರೆ, ಹೆಂಗಾರು ಹಾಕ್ತಾರೆ, ರಿಸಿಪ್ಟ್ ಕೊಡ್ತಾರೆ. 100% ಸಕ್ಸಸ್ ಆಕೈತೋ ಇಲ್ಲೋ ಗ್ಯಾರಂಟಿ ಇರೋಂಗಿಲ್ಲ. ಈಗ ನೀವೇ ನಿಮ್ಮ ಮೊಬೈಲ್ ಮುಖಾಂತರನೇ ಅಪ್ಡೇಟ್ ಮಾಡ್ಕೋಬೋದು ಆಧಾರ್ ಸೆಂಟರ್. ಪೂರಾ ಡೀಟೇಲ್ ನಾನು ಹೇಳ್ತೀನಿ ಇದ್ರಾಗ ಏನೇನೈತಿ ಸಿಸ್ಟಮ್ ಅನ್ನೋದು. ಡಿಜಿ ಲಾಕರ್ ಅಂತ ಇರ್ತೈತಿಲ್ಲ, ಆ ಡಿಜಿ ಲಾಕರ್ ಒಳಗೆ ನಿಮ್ಮ ಡಾಕ್ಯುಮೆಂಟ್ಸ್ ಇರಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಇರ್ತಾವೆ. ಗೌರ್ಮೆಂಟ್ ಕಡೆಯಿಂದ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಗಲಿ, ನಿಮ್ಮ ವೋಟರ್ ID ಆಗಲಿ, ಆಮ್ಯಾಗೆ ನಿಮ್ಮ ಪಾಸ್ಪೋರ್ಟ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ, ಯಾವುದೇ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿದ್ದು ಎಲ್ಲನೂ ಡಿಜಿ ಲಾಕರ್ ಒಳಗೆ ಸೇವ್ ಇರ್ತಾವೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರ್ತಾವೆ. ಹೌದಿಲ್ಲ, ಅಲ್ಲಿಂದ ಡೇಟಾ ಫೆಚ್ ಆಗಿಬಿಡ್ತೈತಿ. ಈಗ ಸಪೋಸ್ ನಿಮ್ಗೆ ಹೆಸರು ಚೇಂಜ್ ಮಾಡಬೇಕಾಗ್ಯದ, ಅಥವಾ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕಾಗ್ಯದೋ, ಅಥವಾ ಇಲ್ಲಪ್ಪ ಅಂದ್ರೆ ಅಡ್ರೆಸ್ ಚೇಂಜ್ ಮಾಡಬೇಕಾದೋ, ಏನೋ ನಿಮ್ಗೆ ಚೇಂಜ್ ಮಾಡಬೇಕಾಗ್ಯದ, ಅದ್ರಾಗ ಡಿಜಿ ಲಾಕರ್ ಒಳಗೆ ಕರೆಕ್ಟ್ ಅಡ್ರೆಸ್ ಇರ್ದಿದ್ದು ಏನು ಪ್ರೂಫ್ ಇರ್ತೈತಿಲ್ಲ ಅದನ್ನು ನೀವು ಫೆಚ್ ಮಾಡ್ಕೋಬೋದು ಅದ್ರ ಮುಖಾಂತರ. ಇದು ನವಂಬರ್ಲಿಂದ ಸ್ಟಾರ್ಟ್ ಆಕೈತಿ. ಒಂದು ಆ್ಯಪ್ ಬರಾಕತ್ತೈತಿ, ಗೌರ್ಮೆಂಟ್ ಒಂದು ಆ್ಯಪ್ ಲಾಂಚ್ ಮಾಡಕತ್ತದ. ನವಂಬರ್ಲಿಂದ ಇದು ಚಾಲೂ ಆಕೈತಿ. ನೀವು ಆಧಾರ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ನವಂಬರ್ಲಿಂದ ಕಡಿಮೆ ಆಗ್ಬೋದು. ಅಲ್ಲಿ ನಿಮ್ಗೆ ಯಾವಾಗ ಅವಶ್ಯಕತೆ ಬೀಳ್ತೈತಿ ಆಧಾರ್ ಸೆಂಟ್ರಿಗೆ ಹೋಗೋದು ಅದನ್ನು ಹೇಳ್ತೀನಿ. ಇದರಿಂದ ಫ್ರಾಡ್ ಆಗೋ ಚಾನ್ಸಸ್ ಇರ್ತಾವೋ ಇಲ್ಲೋ ಅದನ್ನು ಹೇಳ್ತೀನಿ. ಹೆಂಗಪ್ಪ ಅಂದ್ರೆ, ಈಗ ನೀವು ಆಧಾರ್ ಸೆಂಟ್ರಿಗೆ ಹೋಗ್ತೀರಿ, ನಿಮ್ಗೆ ಅಡ್ರೆಸ್ ಚೇಂಜ್ ಮಾಡೋದಿರ್ತೈತಿ, ಹೌದಾ? ನೀವು ವೋಟರ್ ID ಪ್ರೊವೈಡ್ ಮಾಡ್ತೀರಿ. ವೋಟರ್ ID ಒಳಗೆ ಈಗ ನೀವು ಅಡ್ರೆಸ್ ಹೆಂಗೆ ಬೇಕಂಗೆ ಅದು ಕಂಪ್ಯೂಟರ್ ಸೆಂಟ್ರ್ ಒಳಗೆ ಕರೆಕ್ಷನ್ ಮಾಡ್ಕೊಂಡು ಅಲ್ಲಿ ಹೋಗ್ತೀರಿ. ಈ ಪ್ರಕಾರ ನಮ್ಮ ಆಧಾರ್ ಕಾರ್ಡ್ ಒಳಗೆ ಅಡ್ರೆಸ್ ಚೇಂಜ್ ಆಗಬೇಕಂತ ಹೇಳ್ತೀರಿ. ಅವರು ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ರಿಜೆಕ್ಟ್ ಆಗ್ಬೋದು, ಆದ್ರೆ ಸಕ್ಸಸ್ ಆಗೋದು ಚಾನ್ಸಸ್ ಇರ್ತಾವೆ. ಇಲ್ಲಿ ನೀವು ಫ್ರಾಡ್ ಡಾಕ್ಯುಮೆಂಟ್ಸ್, ಫೇಕ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಅಡ್ರೆಸ್ ಚೇಂಜ್ ಮಾಡ್ಕೊಂಡ್ರಿ, ಹೌದಿಲ್ಲ? ಆಧಾರ್ ಸೆಂಟ್ರ್ ಒಳಗೆ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇರ್ತಾವೆ. ಆದರೆ ಇದು ಡಿಜಿ ಲಾಕರ್ಲಿಂದ ನೀವು ಡೇಟಾ ಫೆಚ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಮಿಸ್ಯೂಸ್ ಆಗಂಗಿಲ್ಲ. ಎಕ್ಸಾಕ್ಟ್ ಡಾಕ್ಯುಮೆಂಟ್ ಅಲ್ಲಿ ಫೆಚ್ ಆಕೈತಿ. ಅಂದರೆ ಫ್ರಾಡ್ ಆಗೋ ಚಾನ್ಸಸ್ನು ಏನೈತಿಲ್ಲ ಕಡಿಮೆ ಇರ್ತೈತಿ ಇಲ್ಲಿ. ಇನ್ನು ಆಧಾರ್ ಕಾರ್ಡ್ ಸೆಂಟ್ರ್ ಅವಶ್ಯಕತೆ ಏನೈತಪ್ಪ, ಎಲ್ಲ ಮೊಬೈಲ್ದಾಗ ಬಂತಂದ್ರೆ ಗೌರ್ಮೆಂಟ್ ಈಗ ಪರ್ಮಿಷನ್ ಕೊಟ್ಟದ ಪ್ರತಿಯೊಬ್ಬರು ತಮ್ಮ ಮೊಬೈಲ್ ಮುಖಾಂತರನೇ ಏನೈತಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳಂಗಿತ್ತಂದ್ರೆ ಈಗ ಆಧಾರ್ ಸೆಂಟ್ರ್ ಅವಶ್ಯಕತೆ ಐತಿ ಅವಶ್ಯಕತೆ. ನಿಮ್ಮದು ಫಿಂಗರ್ ಸ್ಕ್ಯಾನರು ಮತ್ತು ಐ ಸ್ಕ್ಯಾನರು ಇವು ಎರಡು ನೀವು ಅಪ್ಡೇಟ್ ಮಾಡಬೇಕು.